ನಮಸ್ಕಾರ ಫ್ರೆಂಡ್ಸ್, ಅಪ್ಪು ಫ್ಯಾನ್ ಸ್ಮಿತಾ ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಧಾರವಾಡ ಪೇಡ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಧಾರವಾಡ ಪೇಡ ಮಾಡುವಾಗ ಮುಖ್ಯವಾಗಿ ಬೇಕಾಗಿದ್ದು ಬೂರಾ ಸಕ್ಕರೆ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಗೆ 1 ಕಪ್ ನೀರನ್ನು ಹಾಕ್ಕೊಂಡು ಅದಕ್ಕೆ ಅದೇ ಕಪ್ಪಲ್ಲಿ 3 ಕಪ್ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಗ್ಯಾಸನ್ನು ಆನ್ ಮಾಡಿ ನಾವು ಅದನ್ನು ಕುದಿಸಬೇಕು. ಅದರ ಪ್ರಮಾಣ ಹೇಗಿರುತ್ತಂದರೆ 1 ಕಪ್ ನೀರನ್ನು ಹಾಕ್ಕೊಂಡ್ರೆ 3 ಕಪ್ ಸಕ್ಕರೆಯನ್ನು ನಾವು ಹಾಕ್ಕೊಳ್ಬೇಕಾಗ್ತದೆ. ಹಾಗೆ ನಾವು ಅದನ್ನು ಫಸ್ಟು ದೊಡ್ಡ ಉರಿಯಲ್ಲಿ ಕುದಿಸ್ಕೊಳ್ಬೋದು. ದೊಡ್ಡ ಉರಿಯಲ್ಲಿ ನಾವು ಅದನ್ನು ಕುದಿಸ್ಕೊಳ್ಬೋದು. ಇದನ್ನು ನಾವು ದೊಡ್ಡ ಉರಿಯಲ್ಲಿ ಮೊದಲು ಕುದಿಸ್ಕೊಳ್ತಾ ಹೋಗೋಣ. ಸಕ್ಕರೆಯನ್ನು ನಾವು ಕರಗಿಸ್ಕೊಳ್ಬೇಕು. ಫಸ್ಟ್ ಸಕ್ಕರೆ ಎಲ್ಲ ಕರಗೋ ತನಕ ನಾವು ಅದನ್ನು ದೊಡ್ಡ ಉರಿಯಲ್ಲೇ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಬೂರಾ ಸಕ್ಕರೆ ನಮಗೆ ಈ ಧಾರವಾಡ ಪೇಡೆಗೆ ತುಂಬ ಮುಖ್ಯ. ನಾವು ಬೂರಾ ಸಕ್ಕರೆಯನ್ನು ಮನೆಯಲ್ಲೇ ಮಾಡ್ಕೊಳ್ಳೋಣ. ಹೊರಗಡೆಗೂ ಸಿಗುತ್ತೆ, ಆದರೆ ನಾವು ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಕುದೀತಾ ಇದೆ. ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ನೋಡಿ ಫ್ರೆಂಡ್ಸ್, ಈಗ ಅದು ಒಂದೆಳೆ ಪಾಕ ಅಂತಾರಲ್ಲ, ಆ ಥರ ಬರ್ತಾ ಇದೆ. ನೋಡಿ, ಬೂರಾ ಸಕ್ಕರೆ ಮಾಡೋದು ತುಂಬ ಸುಲಭ. ತಳ ಹಿಡಿಲಿಕ್ಕೆ ಬಿಡಬಾರ್ದು. ನೋಡಿ, ಈಗ ಇದನ್ನು ನಾವು ಸ್ವಲ್ಪ ಸಣ್ಣ ಉರಿಯನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದು ಒಂದು ಪಾಕಕ್ಕೆ ಬರ್ತಾ ಇದೆ. ಸಣ್ಣ ಉರಿಯನ್ನು ನಾವು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ನೀವು ಒಲೆಯನ್ನು ಬಂದ್ ಮಾಡಿಬಿಡಬೇಕು, ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ನೋಡಿ, ಇದು ಈಗ ಬರ್ತಾ ಇದೆ, ಪಾಕ ಪೂರ್ತಿ ಆಗ್ತಾ ಇದೆ. ಅದು ಪೂರ್ತಿಯಾಗಿ ಬಿಳಿ ಬಣ್ಣಕ್ಕೆ ತಿರುಗಿದಾಗ ನಾವು ಅದನ್ನು ಕೆಳಗಿಟ್ಕೊಂಡು ತಿರುಗಿಸ್ತಾ ಇರಬೇಕು. ಫ್ರೆಂಡ್ಸ್, ಈಗ ಇದು ಆಗಿದೆ. ಬೂರಾ ಸಕ್ಕರೆ ರೆಡಿ ಆಗಿದೆ. ನೋಡಿ, ಈಗ ಬೂರಾ ಸಕ್ಕರೆ ರೆಡಿ ಆಗಿದೆ. ಇದನ್ನು ನಾವು ಸೌಟಿನ ಮೂಲಕ ಸಣ್ಣ ಸಣ್ಣ ಪುಡಿಯನ್ನಾಗಿ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಪುಡಿಯನ್ನು ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಪುಡಿ ಆದ ನಂತರ ಗಂಟೆ ಇರೋದನ್ನೆಲ್ಲ ನಾವು ಪೂರ್ತಿಯಾಗಿ ಪುಡಿಯನ್ನಾಗಿ ಮಾಡ್ಕೊಳ್ಬೇಕು. ಸೌಟಿನ ಮೂಲಕ ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳಿ ನೀವು. ಈಗ ನೋಡಿ, ನಮ್ಮ ಬೂರಾ ಸಕ್ಕರೆ ರೆಡಿಯಾಗಿದೆ. ನೋಡಿ, ಹಾಗೆ ನಾವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸೈಡ್ ಇಟ್ಕೊಂಡು ಬಿಡೋಣ. ನೋಡಿ, ಒಂದು ಪಾತ್ರೆಗೆ ಸ್ವಲ್ಪ 1 ಚಮಚ ಅಥವಾ 2 ಚಮಚ ತುಪ್ಪವನ್ನು ಹಾಕ್ಕೊಂಡು ನಾವು ಇಲ್ಲಿ 2 ಕಪ್ ಆಗುವಷ್ಟು ಹಾಲು ಪೌಡ್ರನ್ನು ಉಪಯೋಗಿಸಿದ್ದೇನೆ. ಯಾವುದೇ ಹಾಲು ಪೌಡ್ರನ್ನು ಉಪಯೋಗಿಸ್ಬೋದು. ನಾನಿಲ್ಲಿ ಅಮೂಲನ್ನು ಉಪಯೋಗಿಸಿದ್ದೇನೆ. ಧಾರವಾಡ ಪೇಡಕ್ಕೆ ಯಾವುದೇ ಹಾಲು ಪೌಡ್ರನ್ನು ನೀವು ಉಪಯೋಗಿಸ್ಬೋದು. ಅಂಗನವಾಡಿಯಲ್ಲಿ ಕೊಡುವಂಥ ಸಹ ಹಾಲು ಪೌಡ್ರನ್ನು ಸಹ ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ನಾವು ಈಗ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ನಾವು ಎಷ್ಟು ಸಣ್ಣ ಉರಿಯಲ್ಲಿ ಹುರ್ಕೊಳ್ತೇವೋ ಅಷ್ಟು ಒಳ್ಳೆಯದು. ಸಣ್ಣ ಉರಿಯಲ್ಲಿ ನಾವು ಎಷ್ಟು ಹುರ್ಕೊಳ್ತೇವೋ ಅಷ್ಟು ಒಳ್ಳೆಯದು. ಹಾಗೆ ನೀವು ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ಉಪಯೋಗಿಸಿ
ದಪ್ಪ ತಳದ ಪಾತ್ರೆಯನ್ನು ಉಪಯೋಗಿಸಿ, ಇಲ್ಲಾಂದರೆ ಹಿಡ್ಕೊಂಡು ಬಿಡುತ್ತೆ. ಹುರಿತಾ ಇದು ಪೂರ್ತಿಯಾಗಿ ಕಂದು ಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಬೇಕು. ಕಂದು ಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಬೇಕು. ಈಗ ಕಂದು ಬಣ್ಣಕ್ಕೆ ಬಂದಿದೆ ನೋಡಿ. ಇಷ್ಟು ಈ ಕಲರ್ಗೆ ಬಂದ ನಂತರ ಅದು ನಮಗೆ ಧಾರವಾಡ ಪೇಡ ಮಾಡಲಿಕ್ಕೆ ಆಗಿದೆ ಅಂತ ಅರ್ಥ. ಅದಕ್ಕೆ ನಾವು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಹಾಲನ್ನು ಹಾಕ್ಕೊಳ್ಬಾರ್ದು. ಸ್ವಲ್ಪ ನಾವು ಹಿಟ್ಟಿನ ಪ್ರಮಾಣಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ, ಸ್ವಲ್ಪ ಅದು ಹುಡಿಯಾಗೇ ಇರಬೇಕು. ಆ ಪ್ರಮಾಣಕ್ಕೆ ನಾವು ಒಂದು ಸ್ವಲ್ಪ ಹಾಲನ್ನು ಕಾಯಿಸಿ ಆರಿಸ್ಕೊಂಡಂಥ ಹಾಲನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ನೋಡಿ. ಈಗ ಇದು ನಮಗೆ ಹಿಟ್ಟು ರೆಡಿ ಆಗಿದೆ ನೋಡಿ. ನಾವು ಪೌಡರ್ ಹುರಿದಿಟ್ಟು ಈ ಕಂದು ಬಣ್ಣಕ್ಕೆ ಬಂದ ನಂತರ ನಾವು ಅದನ್ನು ಸೈಡ್ ಇಟ್ಕೊಂಡು ಬಿಡಬೇಕು ನೋಡಿ. ಅದನ್ನು ನಾವು ಗಟ್ಟಿಯಾಗಿ ಲಡ್ಡು ಮಾಡಲಿಕ್ಕೆ ಹೊರಟಾಗ ಆಗಬೇಕು ಈ ಥರ. ಅಂದರೆ ಮಾತ್ರ ಇದು ಪ್ರಮಾಣ, ನಾವು ಹುರಿದುಕೊಂಡಂಥ ಪ್ರಮಾಣ, ತುಪ್ಪ ಹಾಕಿದ ಪ್ರಮಾಣ ಎಲ್ಲ ಸರಿಯಾಗಿದೆ ಅಂತ ಅರ್ಥ ನೋಡಿ. ಅದಕ್ಕೆ ಈಗ ನಾವು ಸೈಡ್ ತೆಗೆದಿಟ್ಕೊಂಡಿರುವಂತಹ ಬೂರಾ ಸಕ್ಕರೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹುರಿದುಕೊಂಡಿರುವಂಥ ಪೌಡರನ್ನು ನೀವು ಮಿಕ್ಸರಿಗೆ ಬೇಕಾದರೂ ಹಾಕ್ಬೋದು, ನೀವು ಕೈಯಲ್ಲೂ ಬೇಕಾದರೆ ಹದವನ್ನು ಮಾಡ್ಕೊಳ್ಬೋದು. ಈಗ ನೋಡಿ ಅದು ನಮ್ಮ ಧಾರವಾಡ ಪೇಡಕ್ಕೆ ಹದಕ್ಕೆ ಬಂದಿದೆ. ಸರಿಯಾಗಿ ಧಾರವಾಡ ಪೇಡ ಹದಕ್ಕೆ ಬಂದಿದೆ ನೋಡಿ. ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೇನಾದರೂ ಸಕ್ಕರೆ ಏನಾದರೂ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ನೀವು ಬೂರಾ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈಗ ನಮಗೆ ಧಾರವಾಡ ಪೇಡ ಶೇಪಿಗೆ ನಾವು ಅದನ್ನು ತಗೊಂಡು ಬರಬೇಕು. ಧಾರವಾಡ ಪೇಡ ಶೇಪಿಗೆ ನೀವು ಯಾವುದೇ ಶೇಪ್ ಮಾಡ್ಕೊಳ್ಬೋದು, ಲಡ್ಡು ಸಹ ಬೇಕಾದರೂ ಮಾಡ್ಕೊಳ್ಬೋದು. ಆದರೆ ಇದು ಧಾರವಾಡ ಪೇಡ ಆಗಿರೋದ್ರಿಂದ ನಾವು ಅದೇ ಶೇಪಿಗೆ ತಗೊಂಡು ಬಂದಿದ್ದೇವೆ ನೋಡಿ. ಈಗ ನಾವು ಬೂರಾ ಸಕ್ಕರೆಯಲ್ಲಿ ಅದು ಬಿಡೋಣ. ನಮ್ಮ ಧಾರವಾಡ ಪೇಡ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೆ ಇದು ತುಂಬ ಸುಲಭವಾದ ರೆಸಿಪಿ ಆಗೋದ್ರಿಂದ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.